ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಇನ್ಫೋ ವಿಸ್ತಾರ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಹೇಳ್ಕೊಡ್ತೇನೆ. ಹಾಗೂ ಇದರಲ್ಲಿ ಹೊಸ ಕನ್ನಡದ ವಿಭಕ್ತಿ ಪ್ರತ್ಯಯ ಹಾಗೂ ಹಳೆಗನ್ನಡದ ವಿಭಕ್ತಿ ಪ್ರತ್ಯಯ ಎರಡೂ ಸಹ ನಾವು ಇಲ್ಲಿ ನೋಡ್ಬೋದಾಗಿದೆ. ಹಾಗೂ ನೀವು ಇಲ್ಲಿ ನೋಡ್ತಿರ್ಬೋದು, ಈ ಒಂದು ಟೇಬಲ್ನ ನೀವು ಕಲ್ತ್ಕೊಂಡ್ರೆ ಸಾಕು, ವಿಭಕ್ತಿ ಪ್ರತ್ಯಯಗಳ ಮೇಲೆ ಯಾವುದೇ ತರಹದ ಪ್ರಶ್ನೆಗಳನ್ನು ಕೇಳಿದ್ರೂ ಸಹ ನೀವು ಆನ್ಸರ್ ಮಾಡ್ಬೋದಾಗಿದೆ. ಹಾಗೂ ಈ ವಿಡಿಯೋನಲ್ಲಿ ನಾನು ವಿಭಕ್ತಿ ಪ್ರತ್ಯಯಗಳ ಮೇಲೆ ಹೇಗೆ ಕ್ವೆಶನ್ಸ್ನ ಕೇಳ್ತಾರೆ ಇದನ್ನು ಸಹ ನಾನು ನಿಮಗೆ ಹೇಳ್ಕೊಡ್ತೀನಿ. ಈ ಟೇಬಲ್ನ ಕಲಿಯೋದಕ್ಕೆ ನಿಮಗೆ ಅಬ್ಬಬ್ಬ ಅಂತಂದರೆ 3-4 ನಿಮಿಷ ಸಾಕಾಗುತ್ತೆ ಅಂತ ಅನ್ಕೋತೀನಿ. ಇಲ್ಲಿ ನಾವು ಈ ಟೇಬಲ್ನ ನೋಡಿದ್ರೆ ಮೊದಲನೇ ಕಾಲಮ್ ವಿಭಕ್ತಿ, ಎರಡನೇ ಕಾಲಮ್ನಲ್ಲಿ ಕಾರಕಗಳನ್ನು ತೊಗೊಂಡಿದ್ದೀವಿ, ಮೂರನೇ ಕಾಲಮ್ನಲ್ಲಿ ಹೊಸಗನ್ನಡದ ಪ್ರತ್ಯಯಗಳು, ನಾಲ್ಕನೇ ಕಾಲಮ್ನಲ್ಲಿ ಹಳಗನ್ನಡ ಪ್ರತ್ಯಯಗಳು, ಐದನೇ ಕಾಲಮ್ನಲ್ಲಿ ನಾಮ ಪ್ರಕೃತಿ ಹಾಗೂ ಆರನೇ ಕಾಲಮ್ನಲ್ಲಿ ನಾವು ನಾಮಪದನ ತೊಗೊಂಡಿದ್ದೀವಿ. ಈಗ ಮೊದಲನೇ ಕಾಲಮ್ ವಿಭಕ್ತಿ, ಮೊದಲನೇ ವಿಭಕ್ತಿನ ನಾವು ಪ್ರಥಮ ಅಂತ ಕರಿತೇವೆ, ಎರಡನೇ ವಿಭಕ್ತಿನ ನಾವು ದ್ವಿತೀಯ, ಮೂರನೇ ವಿಭಕ್ತಿನ ನಾವು ತೃತೀಯ, ನಾಲ್ಕನೇ ವಿಭಕ್ತಿಯನ್ನು ನಾವು ಚತುರ್ಥಿ, ಐದನೇ ವಿಭಕ್ತಿಯನ್ನು ಪಂಚಮಿ, ಆರನೇ ವಿಭಕ್ತಿಯನ್ನು ನಾವು ಷಷ್ಠಿ, ಏಳನೇ ವಿಭಕ್ತಿಯನ್ನು ಸಪ್ತಮಿ ಹಾಗೂ ಎಂಟನೇ ವಿಭಕ್ತಿಯನ್ನು ನಾವು ಸಂಬೋಧನೆ ಅಂತ ಹೇಳ್ತೇವೆ. ಇನ್ನು ಎರಡನೇ ಕಾಲಮ್, ಈ ಕಾಲಮ್ ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಈ ಕಾರಕಗಳು, ಪ್ರಥಮ ವಿಭಕ್ತಿಯ ಕಾರಕವನ್ನು ನಾವು ಕರ್ತಾರ್ಥ ಅಂತ ಹೇಳ್ತೇವೆ, ದ್ವಿತೀಯ ವಿಭಕ್ತಿಯ ಕಾರಕವನ್ನು ನಾವು ಕರ್ಮಾರ್ಥ ಅಂತ ಹೇಳ್ತೇವೆ, ತೃತೀಯ ವಿಭಕ್ತಿಯ ಕಾರಕವನ್ನು ಕರ್ಣಾರ್ಥ, ಚತುರ್ಥಿ ವಿಭಕ್ತಿಯ ಕಾರಕವನ್ನು ಸಂಪ್ರದಾನ, ಪಂಚಮಿ ವಿಭಕ್ತಿಯ ಕಾರಕವನ್ನು ನಾವು ಅಪದಾನ, ಷಷ್ಠಿ ವಿಭಕ್ತಿಯ ಕಾರಕವನ್ನು ನಾವು ಸಂಬಂಧ, ಸಪ್ತಮಿ ವಿಭಕ್ತಿಯ ಕಾರಕವನ್ನು ಅಧಿಕರಣ, ಸಂಬೋಧನೆ ವಿಭಕ್ತಿಯ ಕಾರಕವನ್ನು ನಾವು ಸಂಬೋಧನ ಅಂತ ಹೇಳ್ತೇವೆ. ಇನ್ನು ಹೊಸಗನ್ನಡದ ವಿಭಕ್ತಿ ಪ್ರತ್ಯಯಗಳಿಗೆ ಬಂತು ಅಂತಂದರೆ ನಮಗೆ ಹೊಸಗನ್ನಡದಲ್ಲಿ ಒಟ್ಟು 8 ವಿಭಕ್ತಿ ಪ್ರತ್ಯಯಗಳಿವೆ. ಪ್ರಥಮ ವಿಭಕ್ತಿಯನ್ನು ಉ, ದ್ವಿತೀಯ ವಿಭಕ್ತಿಯನ್ನು ಅನ್ನು, ತೃತೀಯ ವಿಭಕ್ತಿಯನ್ನು ಇಂದ, ಚತುರ್ಥಿ ವಿಭಕ್ತಿಗೆ ಗೆ ಇಗೆ ಕೆ, ಪಂಚಮಿ ವಿಭಕ್ತಿಗೆ ದೆಸೆಯಿಂದ, ಷಷ್ಠಿ ವಿಭಕ್ತಿಗೆ ಅ, ಸಪ್ತಮಿ ವಿಭಕ್ತಿಗೆ ಅಲ್ಲಿ, ಸಂಬೋಧನೆ ವಿಭಕ್ತಿಗೆ ಎ. ಇದಿಷ್ಟು ಕೂಡ ಹೊಸಗನ್ನಡದ ಪ್ರತ್ಯಯಗಳಾಗಿವೆ. ಇನ್ನು ನಾಮ ಪ್ರಕೃತಿಗೆ ಈ ಹೊಸಗನ್ನಡದ ಪ್ರತ್ಯಯ ಸೇರಿದಾಗ ಏನಾಗುತ್ತೆ ಅಂತಂದರೆ, ಪ್ರಥಮ ಉ ಸೇರಿದಾಗ ಸಾವಿತ್ರಿಯೂ ಆಗುತ್ತೆ, ದ್ವಿತೀಯ ಅನ್ನು ಸೇರಿದಾಗ ಸಾವಿತ್ರಿಯನ್ನೂ ಆಗುತ್ತೆ, ತೃತೀಯ ಇಂದ ಸೇರಿದಾಗ ಸಾವಿತ್ರಿಯಿಂದ ಆಗುತ್ತೆ, ಚತುರ್ಥಿ ಗೆ ನ ತಗೊಂಡಾಗ ಇಲ್ಲಿ ಸಾವಿತ್ರಿಗೆ ಅಂತ ಆಗುತ್ತೆ, ಪಂಚಮಿ ದೆಸೆಯಿಂದ ಇದನ್ನು ತಗೊಂಡಾಗ ಸಾವಿತ್ರಿಯ ದೆಸೆಯಿಂದ, ಷಷ್ಠಿ ಆ ಇದು ಸಾವಿತ್ರಿಯ ಅಂತ ಆಗುತ್ತೆ, ಸಪ್ತಮಿ ಅಲ್ಲಿ ಇದನ್ನು ತಗೊಂಡಾಗ ಸಾವಿತ್ರಿಯಲ್ಲಿ ಅಂತ ಆಗುತ್ತೆ, ಸಂಬೋಧನೆ ಎ ಇದನ್ನು ತಗೊಂಡಾಗ ಸಾವಿತ್ರಿಯೇ ಆಗುತ್ತೆ. ಇದಿಷ್ಟು ಸಹ ಹೊಸಗನ್ನಡದ ಪ್ರತ್ಯಯಗಳಾಗಿವೆ. ಹಾಗೂ ಇದಿಷ್ಟು ಸಹ 8 ಹೊಸಗನ್ನಡದ ವಿಭಕ್ತಿ ಪ್ರತ್ಯಯಗಳು. ಇನ್ನು ಹಳಗನ್ನಡದ ವಿಭಕ್ತಿ ಪ್ರತ್ಯಯಗಳಿಗೆ ಬಂತಂತು ಅಂದರೆ 7 ಹಳಗನ್ನಡದ ಪ್ರತ್ಯಯಗಳಿವೆ. ಪ್ರಥಮ ಮಂ, ದ್ವಿತೀಯ ಅಂ, ತೃತೀಯ ಇಂ ಇಂದಂ ಇಂದೆ, ಚತುರ್ಥಿ ಗೆ ಕೆ ಇಗೆ, ಪಂಚಮಿ ಅತ್ತಣಿಂ ಅತ್ತಣಿಂದಂ, ಷಷ್ಠಿ ಅ, ಸಪ್ತಮಿ ಒಳ್. ಇಷ್ಟು ಕೂಡ ಹಳಗನ್ನಡದ ಪ್ರತ್ಯಯಗಳು. ಇನ್ನು ಇದಕ್ಕೆ ನಾಮ ಪ್ರಕೃತಿಗೆ ಹಳಗನ್ನಡದ ಪ್ರತ್ಯಯ ಸೇರಿಸಿದಾಗ ಏನಾಗುತ್ತೆ ಅಂತಂದರೆ, ಪ್ರಥಮ ಮಂ ಸೇರಿಸಿದಾಗ ಸಾವಿತ್ರಿಯಂ, ದ್ವಿತೀಯ ಅಂ ಸೇರಿಸಿದಾಗ ಸಾವಿತ್ರಿಯಂ, ಇನ್ನು ತೃತೀಯ ಇಂ ಸೇರಿಸಿದಾಗ ಸಾವಿತ್ರಿ ಇಂ, ಚತುರ್ಥಿ ಗೆ ಸೇರಿಸಿದಾಗ ಸಾವಿತ್ರಿ ಇಂಗೆ, ಇನ್ನು ಪಂಚಮಿ ಅತ್ತಣಿಂ ಸೇರಿಸಿದಾಗ ಸಾವಿತ್ರಿ ಅತ್ತಣಿಂ, ಇನ್ನು ಆ ಷಷ್ಠಿ ಸೇರಿಸಿದಾಗ ಸಾವಿತ್ರಿಯ ಆಗುತ್ತೆ, ಇನ್ನು ಸಪ್ತಮಿ ಒಳ್ ಸೇರಿಸಿದಾಗ ಸಾವಿತ್ರಿ ಏಳ್. ಇದಿಷ್ಟು ಕೂಡ ಹಳಗನ್ನಡದ 7 ವಿಭಕ್ತಿ ಪ್ರತ್ಯಯಗಳಾಗಿವೆ. ನೀವು ಇದೊಂದು ಟೇಬಲ್ನ ನೋಡಿಕೊಂಡ್ರೆ ಸಾಕು, ನಾನು ಹೇಳಿದಾಗೆ ಯಾವುದೇ ರೀತಿಯ ಕ್ವೆಶನ್ಸ್ ಕೇಳಿದ್ರೂ ಸಹ ನೀವು ಇಲ್ಲಿ ಆನ್ಸರ್ ಮಾಡಬಹುದಾಗಿದೆ. ಇನ್ನು ಯಾವ ರೀತಿಯ ಕ್ವೆಶನ್ಸ್ನ ಕೇಳ್ಬೋದು ಅಂತಂದರೆ, ಇಲ್ಲಿ ಮೊದಲನೇ ಕ್ವೆಶನ್, ರಾಮನಲ್ಲಿ ಈ ಪದದ ವಿಭಕ್ತಿ ಯಾವುದು ಅಂತ ಕೇಳ್ಬೋದು. ಇದೊಂದು ಡೈರೆಕ್ಟ್ ಕ್ವೆಶನ್ ಅಂತಲೇ ಹೇಳ್ಬೋದು. ರಾಮನಲ್ಲಿ ಇಲ್ಲಿ ಅಲ್ಲಿ ವಿಭಕ್ತಿ ಪ್ರತ್ಯಯ ಆಗುತ್ತೆ. ಈ ಪ್ರತ್ಯಯ ಆಪ್ಷನ್ ಎ ಪ್ರಥಮನ, ತೃತೀಯನ, ಪಂಚಮಿನ, ಸಪ್ತಮಿನ ಅಂತ ನೋಡೋದಾದರೆ ಈ ಟೇಬಲ್ನಲ್ಲಿ ನಾವು ಅಲ್ಲಿ ಇದಕ್ಕೆ ನಾವು ವಿಭಕ್ತಿ ಸಪ್ತಮಿ ಇದೆ. ಸೊ ಆನ್ಸರ್ ಇಲ್ಲಿ ಆಪ್ಷನ್ ಡಿ ಸಪ್ತಮಿ ಆಗಿದೆ. ಇನ್ನು ಎರಡನೇದು ಕ್ವೆಶನ್ನ ಕೂಡ ಈ ಥರ ಕೇಳ್ಬೋದು. ಈಗ 3 ಪದಗಳನ್ನ ಕೊಟ್ಟು 4ನೇ ಪದಗಳು ಯಾವುದು ಕಂಡಿಡಿರಿ ಅಂತ ಕೊಡ್ಬೋದು. ಈಗ ನಾವು ಮೊದಲನೇ ಮತ್ತು ಎರಡನೇ ಪದಗಳನ್ನ ಗಮನ ಇಟ್ಟು ನೋಡಬೇಕಾಗತ್ತೆ.
ಇಲ್ಲಿ ಮೊದಲನೇ ಪದ ಅತ್ತಣಿಂ ಇದೆ, ಎರಡನೇ ಪದ ದೆಸೆಯಿಂದ. ಅತ್ತಣಿಂ ಅಂತಂದರೆ ಹಳೆಗನ್ನಡದ ವಿಭಕ್ತಿ ಪ್ರತ್ಯಯ ಆಗುತ್ತೆ. ಸೊ ದೆಸೆಯಿಂದ ಹೊಸಗನ್ನಡದ ವಿಭಕ್ತಿ ಪ್ರತ್ಯಯ ಆಗುತ್ತೆ. ಈಗ ನಾವಿಲ್ಲಿ ಮೂರನೇ ವರ್ಡಿಲಿ ಒಳ್ಳಿದೆ. ಸೊ ಈ ಟೇಬಲ್ನ ನೋಡಿದಾಗ ಅತ್ತಣಿಂ ಹಾಗೂ ದೆಸೆಯಿಂದ. ಅತ್ತಣಿಂ ಅನ್ನೋದು ಪಂಚಮಿ ವಿಭಕ್ತಿ ಆಗಿದೆ ಹಾಗೂ ಇದಕ್ಕೆ ಹೊಸಗನ್ನಡ ವಿಭಕ್ತಿ ದೆಸೆಯಿಂದ. ಹಾಗೆ ನಮಗೆ ಮೂರನೇ ವರ್ಡ್ ಕೊಟ್ಟಿರೋದು ಒಳ್. ಇದು ಸಪ್ತಮಿ ವಿಭಕ್ತಿ ಆಗಿದೆ. ಈ ಸಪ್ತಮಿ ವಿಭಕ್ತಿಗೆ ಹೊಸಗನ್ನಡದ ಪ್ರತ್ಯಯ ಯಾವುದಪ್ಪ ಅಂತಂದರೆ ಅಲ್ಲಿ. ಸೊ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂತಂದರೆ ಅಲ್ಲಿ. ಇನ್ನು ಈ ಮೂರನೇ ಪ್ರಶ್ನೆ, ಸೀತೆಯನ್ನು ಈ ಪದದ ಕಾರಕ. ಇದು ಕಾರಕದ ಮೇಲೆ ಕೊಟ್ಟಿರುವಂತಹ ಪ್ರಶ್ನೆ ಆಗಿದೆ. ಸೀತೆಯನ್ನು, ಯನ್ನು ಅಂತಂದರೆ ಅನ್ನು ಆಗುತ್ತೆ. ಸೊ ಈ ಅನ್ನು ಬಂದು ಹೊಸಗನ್ನಡದ ಪ್ರತ್ಯಯವಾಗಿದೆ. ಇದು ದ್ವಿತೀಯ ವಿಭಕ್ತಿಯಾಗಿದೆ. ಇದರ ಕಾರಕ ಬಂದು ಕರ್ಮಾರ್ಥ. ಸೊ ಆನ್ಸರ್ ಇಲ್ಲಿ ಕರ್ಮಾರ್ಥ. ಇದಿಷ್ಟು ಕೂಡ ವಿಭಕ್ತಿ ಪ್ರತ್ಯಯಗಳಾಗಿತ್ತು. ಸೊ ಇನ್ನೇನು ಕೆಲವೇ ದಿನಗಳು ಮಾತ್ರ ಎಕ್ಸಾಮ್ಗೆ ಬಾಕಿ ಇರೋದ್ರಿಂದ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ರೀಚ್ ಆಗಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.